So, good morning. Welcome Good morning, to sir. welcome to special online yoga classes. Today we will talk about very interesting and important class, that is chapter 1, computer system. So, as I said before, today we will discuss revision of the first chapter. Since you are the freshers, you are all freshers. So ಇವತ್ತು ನಾನು ಇಲ್ಲಿವರೆಗೂ ಏನಾಗಿದೆ ಕಾಲೇಜಲ್ಲಿ ಅಥವಾ ಕ್ಲಾಸಲ್ಲಿ ಅದನ್ನೊಂದ್ಸಾರಿ ರೀಕಾಲ್ ಮಾಡಕ್ಕೆ ಈ ಒಂದು ಆನ್ಲೈನ್ ಸೆಷನ್ ಅನ್ನು ಬಳಸ್ಕೊತೀನಿ. Okay. So as we all know, what is computer? Can anybody tell me what do you mean by computer? How you can define Computer is Computer an is an electronic IP device. electronic device It is ಯಾರಾದ್ರೂ electronic ಒಬ್ರು device. that ಯಾರಾದ್ರೂ accept ಒಬ್ರು Common the operating system Like purposely Sir. used for technology, Kavana? research, and Electronic education. device which access data to all input device. without input data, computer cannot perform anything. Is it correct? Yes, sir. So computer is an Yes, electronic sir. device. We all know that. So it accepts data through input devices. But ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಕಂಪ್ಯೂಟರ್ ಇನ್ಪುಟ್ ಡಿವೈಸ್ ಗಳ ಮುಖಾಂತರ ಯಾವ ತರ ಡೇಟಾ ತಗೊಳುತ್ತೆ ಅಂತ. Is it Yes, it? sir. ಯಾವ ತರ sir. ತಗೊಳುತ್ತೆ? ಇನ್ಪುಟ್ ಡಿವೈಸ್ Input data ಇಂದ ಪ್ರೈಮರಿಗೆ ಹೋಗಿ ಪ್ರೈಮರಿಯಿಂದ ಕ್ಯಾಶ್ ಅನ್ನ ಇಂದ ಏನದು ರೆಸಿಪ್ಟರ್ ಹೋಗಿ ರೆಸಿಪ್ಟರ್ ಇಂದ ಸಿಪಿಯು ಹೋಗಿ ಅಲ್ಲಿಂದ ಇನ್ಪುಟ್ ಹೋಗುತ್ತೆ ಸರ್. ತಿರ್ಗಾ not ರೆಸಿಪ್ಟರ್ receptor. ಬಂದು ಪ್ರೈಮರಿ It is not receptor, it is a resistor. But that was not my question. That was not my question. My question is input device ಗಳು ಯಾವ ತರ ಇನ್ಪುಟ್ ತಗೊಳ್ತವೆ ಅಂತ. How input devices will accept the data? ಯಾವ ರೀತಿ ಅಂದ್ರೆ nothing to worry. I will tell. Nothing to By worry. I the will tell. binary line. ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ತವೆ ಅಂದ್ರೆ ಯಾವುದೇ ಇನ್ಪುಟ್ ಡಿವೈಸ್ ತಗೊಳ್ಳಿ, ಆ ಇನ್ಪುಟ್ ಡಿವೈಸಸ್ ಯೂಸರ್ ಕಡೆಯಿಂದ ಡೇಟಾನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಹಾಗೆ ಪ್ರೋಗ್ರಾಮ್ ಆಗಿರುತ್ತೆ ಆ ಒಂದು ಇನ್ಪುಟ್ ಡಿವೈಸ್ ಗಳಿಗೆ. ಸೊ ದೇ ವಿಲ್ ಅಕ್ಸೆಪ್ಟ್ ಡೇಟಾ ಇನ್ ದ ಫಾರ್ಮ್ ಆಫ್ ಬೈನರಿ. ಅದನ್ನ ನಾವು ಮಿಷನ್ ರೀಡಬಲ್ ಫಾರ್ಮ್ಯಾಟ್ ಅಂತೀವಿ. ಸೊ ದ ಡಿವೈಸ್ ವಿಚ್ ಈಸ್ ಪ್ರೋಗ್ರಾಮ್ಡ್ ಟು ಅಕ್ಸೆಪ್ಟ್ ದ ಡೇಟಾ. ಸೊ ಆ ಡಿವೈಸ್ ಏನಿದೆ ಇನ್ಪುಟ್ ಡಿವೈಸಸ್ ಅವುಗಳಿಗೆ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಯೂಸರ್ ಕಡೆಯಿಂದ ಡೇಟಾನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರೋಗ್ರಾಮ್ ಆಗಿರುತ್ತೆ. ಆ ಒಂದು ಪ್ರೋಗ್ರಾಮ್ ಅನುಸಾರ ಇನ್ಪುಟ್ ಡಿವೈಸಸ್ ಏನ್ ಮಾಡುತ್ತೆ ಅಂದ್ರೆ ಡೇಟಾನ ಅಕ್ಸೆಪ್ಟ್ ಮಾಡ್ಕೊಳ್ತವೆ. ಯು ಗಾಟ್ ಮೈ ಪಾಯಿಂಟ್? Yes, sir. Once data is accepted, that will be processed. Without process, we cannot get information. Is it correct? Yes, sir. So, ಏನು ಈ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಕಾಲ್ಡ್ ಕಂಪ್ಯೂಟರ್ ಅಂತ ಹೇಳ್ತೀವಿ, ಅದು ಯೂಸರ್ ಕಡೆಯಿಂದ ಡೇಟಾನ ಅಕ್ಸೆಪ್ಟ್ ಮಾಡಿ ಥ್ರೂ ಇನ್ಪುಟ್ ಡಿವೈಸ್ ಗಳ ಮುಖಾಂತರ ಪ್ರೋಸೆಸ್ ಮಾಡುತ್ತೆ. ಪ್ರೋಸೆಸ್ ಇಟ್ ಅಂಡ್ ಫೈನಲಿ ಜನರೇಟ್ ಔಟ್ಪುಟ್, ದಟ್ ಈಸ್ ದ ರಿಸಲ್ಟ್. ಆಯ್ತಾ? ಇದನ್ನ ನಾವು ಕಂಪ್ಯೂಟರ್ ಅಂತ ಹೇಳ್ತೀವಿ. ಸೊ ಕಂಪ್ಯೂಟರ್ ಅನ್ನೋ ಪದನ ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ COMPUTER. ಸೊ ನೀವು ನೋಡ್ತಾ ಇದ್ದೀರಾ ದ ವರ್ಡ್ ಕಂಪ್ಯೂಟರ್, ಕರೆಕ್ಟ್? COMPUTER ಕಂಪ್ಯೂಟರ್ ಅನ್ನೋ ಪದಕ್ಕೆ ನೀವು ಎಕ್ಸ್ಪ್ಯಾನ್ಷನ್ಸ್ ನ ನೋಡೋದಾದ್ರೆ C stands for commonly, Common. O stands for operating ಅಥವಾ Machine. operated, machine. Machine P stands Particularly. for particularly, U stands for used used in ಅಥವಾ used for, T stands for trade Used. ಅಥವಾ technology, Technology. E stands technology, for education, education, research, R research, stands for research. research. So this is called expansion of the word computer, right? So computer along with additional hardware and software together call it as a computer system. Computer system ಅಂದ್ರೆ ಏನು? ಕಂಪ್ಯೂಟರ್ ಜೊತೆಗೆ ಈ ಎಲ್ಲ ಅಡಿಷನಲ್ ಹಾರ್ಡ್ವೇರ್, ಸಾಫ್ಟ್ವೇರ್, ಹ್ಯೂಮನ್ ವೇರ್, ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ 3 ಕಾಂಪೊನೆಂಟ್ಸ್ ಆಫ್ ದಿ ಕಂಪ್ಯೂಟರ್. ಒಂದು ಹಾರ್ಡ್ವೇರ್, ಇನ್ನೊಂದು ಸಾಫ್ಟ್ವೇರ್, software, Hardware. ಯೂಸರ್.
ಸೊ ಈ User. ಮೂರು ಸೇರಿದಾಗ ಅದನ್ನ ನಾವು ಕಂಪ್ಯೂಟರ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಕಂಪ್ಯೂಟರ್ ಸಿಸ್ಟಮ್ ಪ್ರೈಮರ್ಲಿ ಕಂಪ್ರೈಸಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಅದನ್ನ ನಾವು CPU ಅಂತ ಕೂಡ ಕರಿತೀವಿ. ಸೊ ಬೇಸಿಕ್ ಆಗಿ ಈ ಒಂದು ಕಂಪ್ಯೂಟರ್ ಸಿಸ್ಟಮ್ ಅಂತ ಏನಿದೆ, ದಿಸ್ ಕಂಪ್ರೈಸಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಅದನ್ನ ನಾವು Unit. CPU ಅಂತ ಕರಿತೀವಿ. ದಟ್ ಇಸ್ CPU. ಕಾಲ್ಡ್ ಬ್ರೈನ್ ಆಫ್ ದಿ ಕಂಪ್ಯೂಟರ್. ಸೊ ಇಷ್ಟೇ ಇರುತ್ತಾ? ಇಲ್ಲ. ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ No. ಪ್ರೈಮರಿಲಿ CPU ಇರುತ್ತೆ, ಮೆಮೊರಿ ಇರುತ್ತೆ, ಇನ್ಪುಟ್ ಔಟ್ಪುಟ್ ಡಿವೈಸಸ್ ಇರುತ್ತೆ, ಅಂಡ್ ಸ್ಟೋರೇಜ್ ಡಿವೈಸಸ್ ಇರುತ್ತೆ. ಈ 4 ಕಾಂಪೊನೆಂಟ್ಸ್ ನಾವು ನೋಡ್ತೀವಿ. ಒಂದು CPU, ಇನ್ನೊಂದು ಮೆಮೊರಿ, ಇನ್ನೊಂದು ಇನ್ಪುಟ್ ಔಟ್ಪುಟ್ ಡಿವೈಸಸ್, ಹಾಗೆ ಸ್ಟೋರೇಜ್ ಡಿವೈಸಸ್. Storage. ಈ 4 ಕೂಡ ಪ್ರೈಮರಿ ಆಗಿ ಒಂದು ಕಂಪ್ಯೂಟರ್ ಸಿಸ್ಟಮ್ ಅನ್ನೋದನ್ನ ಮಾಡುತ್ತೆ ಅಂತ. ಸೊ ಆಲ್ ದೀಸ್ ಕಾಂಪೊನೆಂಟ್ಸ್ ಫಂಕ್ಷನ್ಸ್ ಟುಗೆದರ್ ಆಸ್ ಅ ಸಿಂಗಲ್ ಯೂನಿಟ್ ಟು ಡೆಲಿವರ್ ದ ಡಿಸೈರ್ಡ್ ಔಟ್ಪುಟ್. ನಿಮ್ಗೆ ಏನೇ ವರ್ಕ್ ಆಗ್ಬೇಕು ಅಂದ್ರೂ ಕೂಡ ಕಂಪ್ಯೂಟರ್ ಅಲ್ಲಿ ಏನೇ ಕೆಲಸ ಮಾಡ್ಕೋಬೇಕು ಅಂದ್ರ, ಇಫ್ ಯು ವಾಂಟೆಡ್ ಟು ಗೆಟ್ ಎನಿ ವರ್ಕ್ ಫ್ರಮ್ ದಿ ಕಂಪ್ಯೂಟರ್, ಆಲ್ ದೀಸ್ 4 ಯಾವ್ಯಾವ್ದು? CPU, ಮೆಮೊರಿ, ಇನ್ಪುಟ್ ಔಟ್ಪುಟ್, ಹಾಗೆ ಸ್ಟೋರೇಜ್ ಡಿವೈಸಸ್, ದೇ ಆಲ್ ವರ್ಕ್ ಟುಗೆದರ್. ಇವೆಲ್ಲವೂ ಸೇರಿ ಕೆಲಸ ಮಾಡಿದಾಗ ನಾವ್ ಏನ್ ಅನ್ಕೊಂಡಿದ್ವಿ ಔಟ್ಪುಟ್ ಅದು ಬರುತ್ತೆ. ಸೊ ಕಂಪ್ಯೂಟರ್ ಕಮ್ಸ್ ವಿತ್ ವೇರಿಯಸ್ ಫಾರ್ಮ್ಸ್ ಅಂಡ್ ಸೈಜಸ್. ಕಂಪ್ಯೂಟರ್ ಇವತ್ತಿನ ದಿನ ಬೇರೆ ಬೇರೆ ಸೈಜ್ಗಳು ಹಾಗೆ ಬೇರೆ ಬೇರೆ ಫಾರ್ಮ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಕಂಪ್ಯೂಟರ್ ಅನ್ನೋದು ಒಂದೇ ರೀತಿಯಲ್ಲಿ ಇಲ್ಲ, ಒಂದೇ ಸೈಜ್ ಅಲ್ಲೂ ಇಲ್ಲ. ಈಗ ನಾವು ಮೊಬೈಲ್ನು ಕೂಡ ಕಂಪ್ಯೂಟರ್ ಅಂತ ಕರಿತೀವಿ, ರೋಬೋಟ್ನು ಒಂದು ಕಂಪ್ಯೂಟರ್ ಅಂತೀವಿ, ATM ಮಿಷನ್ಸ್ ಕೂಡ ಕಂಪ್ಯೂಟರ್ಸ್, ಸರ್ವರ್ಸ್ ಕೂಡ ಕಂಪ್ಯೂಟರ್ಸ್. ಒಂದೊಂದು ರೀತಿಯ ಸೈಜ್ ಅಥವಾ ಒಂದೊಂದು ರೀತಿಯ ಫಾರ್ಮ್ ಅಲ್ಲಿ ನಾವು ಇವತ್ತಿನ ದಿನ ಕಂಪ್ಯೂಟರ್ಸ್ ನ ನೋಡ್ತಾ ಇದೀವಿ. ಸೊ ಇಟ್ ಕ್ಯಾನ್ ವೇರಿ ಫ್ರಮ್ ಹೈ ಎಂಡ್ ಸರ್ವರ್ಸ್ ಟು ಪರ್ಸನಲ್ ಡೆಸ್ಕ್ಟಾಪ್, ಪರ್ಸನಲ್ ಲ್ಯಾಪ್ಟಾಪ್, ಟ್ಯಾಬ್, ಸ್ಮಾರ್ಟ್ ಫೋನ್ಸ್, ಈ ರೀತಿಯಾಗಿ ಬೇರೆ ಬೇರೆ ಒಂದು ಸೈಜ್ ಅಲ್ಲಿ ಬೇರೆ ಬೇರೆ ಫಾರ್ಮ್ ಅಲ್ಲಿ ನಾವು ಇವತ್ತಿನ ದಿನ ಕಂಪ್ಯೂಟರ್ಸ್ ನ ನೋಡ್ತೀವಿ. ಸೊ ಲುಕ್ ಅಟ್ ದಿಸ್, ಒಂದು ಏನಂತಾರೆ, Black ಒಂದು diagram. ಎಕ್ಸಾಂಪಲ್ ನಲ್ಲಿ ಬ್ಲಾಕ್ ಡಯಾಗ್ರಾಮ್ ನ ಒಂದ್ಸರಿ ಅಬ್ಸರ್ವ್ ಮಾಡಿ. ಸೊ ಈ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ನ ನಾವು ನೋಡಿದಾಗ ಯು ಕ್ಯಾನ್ ಸಿ ದ ಡಿಫರೆಂಟ್ ಕಾಂಪೊನೆಂಟ್ಸ್ ಆರ್ ದೇರ್ ಇನ್ ದ ಕಂಪ್ಯೂಟರ್. ಸೊ ಇನ್ಪುಟ್ ಡಿವೈಸಸ್ ಆರ್ ಕನೆಕ್ಟೆಡ್ ಟು ದಿ CPU. ಇನ್ಪುಟ್ ಡಿವೈಸಸ್ ಆರ್ ಕನೆಕ್ಟೆಡ್ ಟು CPU. CPU. ಎಸ್, ಕರೆಕ್ಟಾ? ಈ Yes, ಇನ್ಪುಟ್ sir. ಡಿವೈಸ್ ಏನ್ ಮಾಡುತ್ತೆ? ಸೊ ಇನ್ಪುಟ್ ಡಿವೈಸ್ ಏನ್ ಮಾಡುತ್ತೆ? ಡೇಟಾನ ಕೊಡುತ್ತೆ. ಕೊಟ್ಟಂತ ಡೇಟಾ ಏನಾಗುತ್ತೆ? ಸೊ ಕಂಟ್ರೋಲ್ ಯೂನಿಟ್ ಅಲ್ಲಿ ಏನಾಗುತ್ತೆ? ಕಂಟ್ರೋಲ್ ಯೂನಿಟ್ ಕಂಟ್ರೋಲ್ ಮಾಡುತ್ತೆ. ಪ್ರೈಮರಿ ಮೆಮೊರಿಯಲ್ಲಿ ಫಸ್ಟ್ ಲೋಡ್ ಆಗುತ್ತೆ. ಇಲ್ಲಿಂದ ಬಂದಂತ ಡೇಟಾ, ಸೊ ಇಟ್ ಸ್ಟ್ರೈಟ್ ಅವೇ ಕಮ್ಸ್ ಟು ಇಲ್ಲಿಗೆ ಪ್ರೈಮರಿ ಮೆಮೊರಿ ಬರುತ್ತೆ. ಕರೆಕ್ಟಾ? ಇನ್ಪುಟ್ ಡಿವೈಸ್ ಇಂದ ಬಂದಂತ ಡೇಟಾ. ಸೊ ಐ ಮೀನ್ ಒನ್ ಸೆಕೆಂಡ್, ಇನ್ಪುಟ್ ಡೇಟಾ. ಸೊ ಡೇಟಾ ಏನಾಗುತ್ತೆ? ಸ್ಟ್ರೈಟ್ ಅವೇ ನಿಮ್ಗೆ ಪ್ರೈಮರಿ ಮೆಮೊರಿಗೆ ಬರುತ್ತೆ. ಕರೆಕ್ಟ್ ಅವಾ? Yes, sir. Yes, sir. ಪ್ರೈಮರಿ ಮೆಮೊರಿಯಿಂದ ಇಟ್ ಕಮ್ಸ್ ಟು ವೇರ್? ಇಟ್ ಕಮ್ಸ್ ಟು ಅಗೈನ್ ಅರ್ಥಮೆಟಿಕಲ್ ಮೆಮೊರಿಗೆ ಬರುತ್ತೆ. ದಟ್ ಈಸ್ ಅರ್ಥಮೆಟಿಕಲ್ ಯೂನಿಟ್ ಬರುತ್ತೆ, ALU ಯೂನಿಟ್ ಬರುತ್ತೆ. ALU ಯೂನಿಟ್ ಏನ್ ಮಾಡುತ್ತೆ? ಪ್ರಾಸೆಸ್ ಮಾಡುತ್ತೆ. ಕಂಟ್ರೋಲ್ ಯೂನಿಟ್ ಮುಖಾಂತರ ದ ಡೇಟಾ ವಿಲ್ ಕಮ್ಸ್ ಟು ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್. ಈ Logical ಅರ್ಥಮೆಟಿಕಲ್ unit. ಲಾಜಿಕಲ್ ಯೂನಿಟ್ ಏನ್ ಮಾಡುತ್ತೆ? ಡೇಟಾನ ಪ್ರಾಸೆಸ್ ಮಾಡಿ ಇನ್ಫಾರ್ಮೇಶನ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಗೈನ್ ದ ಡೇಟಾ ವಿಲ್ ಗೋ ಬ್ಯಾಕ್ ಟು ಕಂಟ್ರೋಲ್ ಯೂನಿಟ್. ಕರೆಕ್ಟಾ? ಕಂಟ್ರೋಲ್ ಯೂನಿಟ್ ಮತ್ತೆ ಇದಕ್ಕೆ ಹೋಗುತ್ತೆ, ಇಲ್ಲಿಗೆ ಪ್ರೈಮರಿ ಮೆಮೊರಿ ಬರುತ್ತೆ. ಪ್ರೈಮರಿ ಮೆಮೊರಿಗೆ ಬಂದಂತ ಇನ್ಫಾರ್ಮೇಶನ್, ಈಗ ಡೇಟಾ ಅನ್ನೋದು ಏನಾಯ್ತು? ಈಗಲೇ ಇನ್ಫಾರ್ಮೇಶನ್ ಆಗಿ ಆಗೋಯ್ತು. ಸೊ ಈಗ ಇಲ್ಲಿ ನಮ್ಗೆ ಇನ್ಫಾರ್ಮೇಶನ್ ಇದೆ. ಕರೆಕ್ಟಾ? ಈ ಇನ್ಫಾರ್ಮೇಶನ್ ಏನಾಗುತ್ತೆ? ಈಗ ಎರಡು ರೀತಿಯಲ್ಲಿ, ಒಂದು ಸೆಕೆಂಡರಿ ಮೆಮೊರಿ ಸ್ಟೋರೇಜ್ ಆಗುತ್ತೆ, ಸೆಕೆಂಡರಿ ಮೆಮೊರಿನಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಇಲ್ಲ ಸ್ಟ್ರೈಟ್ ಅವೇ ಒಂದ್ಸಾರಿ ನಮ್ಗೆ ಏನಾಗತ್ತೆ, ಅದು ಈ ಒಂದು ಔಟ್ಪುಟ್ ಡಿವೈಸ್ಗೆ ಅಥವಾ ಔಟ್ಪುಟ್ ಯೂನಿಟ್ ಗೆ ಬರುತ್ತೆ. ಸೊ ದಿಸ್ ಇಸ್ ಒಂದು ಬೇಸಿಕ್ ಕಂಪ್ಯೂಟರ್ ಅನ್ನೋದು ಯಾವ ತರ ಕೆಲಸ ಮಾಡುತ್ತೆ ಅಂತ. ಸೊ ಒಂದು ಇನ್ಪುಟ್ ಡಿವೈಸಸ್ ಇಂದ ಬಂದಂತ ಡೇಟಾ ಪ್ರೈಮರಿ ಮೆಮೊರಿಗೆ ಹೋಗಿ, ಪ್ರೈಮರಿ ಮೆಮೊರಿಯಿಂದ ಕಂಟ್ರೋಲ್ ಯೂನಿಟ್ ಬಂದು, ಕಂಟ್ರೋಲ್ ಯೂನಿಟ್ ಇಂದ ಅರ್ಥಮೆಟಿಕಲ್ ಲಾಜಿಕ್ ಯೂನಿಟ್ ಬಂದು ಇಲ್ಲಿ ಪ್ರಾಸೆಸ್ ಆಗತ್ತೆ. ಆಗ್ತಿದ್ಯಾ? Yes, sir. So, ಇಲ್ಲಿ ಪ್ರಾಸೆಸ್ ಆಗಿ ಇನ್ಫಾರ್ಮೇಶನ್ ಸಿಕ್ತು. ಕರೆಕ್ಟಾ? Yes, sir. ಇನ್ಫಾರ್ಮೇಶನ್ ಅಗೈನ್ ಕಂಟ್ರೋಲ್ ಯೂನಿಟ್ ಬಂದು, ಕಂಟ್ರೋಲ್ ಯೂನಿಟ್ ಇಂದ ಪ್ರೈಮರಿ ಮೆಮೊರಿಗೆ ಬರುತ್ತೆ. ಸೊ ಇನ್ಫಾರ್ಮೇಶನ್ ಅನ್ನೋದು ಎರಡು ವೇ ಕಡೆ ಸ್ಪ್ಲಿಟ್ ಆಗುತ್ತೆ. ಒಂದು ಸೆಕೆಂಡರಿ ಮೆಮೊರಿ ಡಿವೈಸ್ ಕಡೆಗೆ ಹೋಗುತ್ತೆ, ಇಲ್ಲ ಔಟ್ಪುಟ್ ಡಿವೈಸಸ್ ಕಡೆಗೆ Output ಬರುತ್ತೆ. device.
So this is the block diagram of computer. Block diagram of computer. Computer. Now, right. So CPU ಬಗ್ಗೆ ನೋಡೋದಾದ್ರೆ, so the main circuitry of the computer that carry out the actual processing and actually referred as a brain of computer ಅಂತ ಕರಿತೀವಿ. ಸೊ ನಾವಿಲ್ಲಿ ಕಂಪ್ಯೂಟರ್ ನಲ್ಲಿ ಮೇನ್ ಆಗಿ ನೋಡುವಂತ ಒಂದು ಮೇಜರ್ ಪಾರ್ಟ್ ಅಥವಾ ಮೇಜರ್ ಕಾಂಪೊನೆಂಟ್ ಯಾವುದು ಅಂತ ಬಂದ್ರೆ ಅದು CPU. ಸೊ ಯಾಕೆ ಇದನ್ನ ನಾವು ಮೇಜರ್ ಪಾರ್ಟ್ ಅಂತ ಕರಿತೀವಿ ಅಂದ್ರೆ, ಕಂಪ್ಯೂಟರ್ ನಡೆಯುವಂತ ಎಲ್ಲಾ ಕೆಲಸ ಏನಿದೆ ಎಲ್ಲವನ್ನೂ ಕೂಡ ಮ್ಯಾನೇಜ್ ಮಾಡೋದು, ಕಂಟ್ರೋಲ್ ಮಾಡೋದು, ಹ್ಯಾಂಡಲ್ ಮಾಡೋದು, ಆಪರೇಟ್ ಮಾಡೋದು ಎಲ್ಲವೂ ಕೂಡ ಸಿಪಿಯುನೇ. ದಟ್ ಇಸ್ ವೈ ಇಟ್ ಈಸ್ ದ ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಕರೆಯೋದು. ಸೊ ಇಟ್ ಈಸ್ ಎಲೆಕ್ಟ್ರಾನಿಕ್ circuitry of the computer that carry out actual processing and actually referred as a brain of computer. It is commonly called as processor ಅಂತ ಕೂಡ ಕರಿತೀವಿ. CPU ನ ನಾವು ಕಾಮನ್ ಆಗಿ ಏನಂತ ಕರಿತೀವಿ, processor ಅಂತ ಕೂಡ ಕರಿತೀವಿ. So CPU can be placed on one or more microchips called integrated circuit, IC ಅಂತ ಕರಿತೀವಿ. So ಒಂದು CPU ಅಂತ ಏನಿದೆ ಅದರಲ್ಲಿ ಸುಮಾರು IC ಗಳಿರುತ್ತೆ. ಅದನ್ನ ನಾವು ಇಂಟಿಗ್ರೇಟೆಡ್ ಚಿಪ್ ಅಂತ ಅಥವಾ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಕರಿತೀವಿ. ಈ ತರದ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಬೇರೆ ಬೇರೆ ಟೆಕ್ನಾಲಜಿಯಿಂದ ಇಂಟಿಗ್ರೇಟ್ ಆಗಿ ಹೊಸ ಒಂದು ಫಾರ್ಮ್ ಅಲ್ಲಿ ಅಂದ್ರೆ ಮೈಕ್ರೋ ಪ್ರೊಸೆಸರ್ಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಮೈಕ್ರೋ ಪ್ರೊಸೆಸರ್ಸ್, ಮೈಕ್ರೋ ಕಂಟ್ರೋಲರ್ಸ್ ಇವೆಲ್ಲವೂ ಕೂಡ ನಾವು ಈ ಒಂದು IC ಗಳಿಂದ ಮಾಡಿರುವಂತದ್ದು. ನೀವು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಾ ಇದ್ದೀರಾ ಇಮೇಜಸ್, ಇನ್ಪುಟ್ ಡಿವೈಸ್, ಮೌಸ್, ಸ್ಕ್ಯಾನರ್, ಟಚ್ ಸ್ಕ್ರೀನ್ ಇವೆಲ್ಲವೂ ಕೂಡ ಇನ್ಪುಟ್ ಡಿವೈಸ್ ಗಳಿಗೆ ಎಕ್ಸಾಂಪಲ್ಸ್ ಏನಿವೆ. ಸೊ ಅದನ್ನ ನೋಡೋಣ. ಬಟ್ ಸ್ಟಿಲ್ CPU ಬಗ್ಗೆ ಮಾತಾಡ್ತಾ ಇದ್ವಿ. CPU is given instructions and data through programs. ಸೊ CPU ಗೆ ಯಾವ ರೀತಿಯಾಗಿ ಇನ್ಸ್ಟ್ರಕ್ಷನ್ಸ್ ಬರುತ್ತೆ, ಯಾವ ರೀತಿಯಾಗಿ ಡೇಟಾ ಸಿಗುತ್ತೆ ಅಂತಾರೆ ಪ್ರೋಗ್ರಾಮ್ಸ್ ಮುಖಾಂತರ. ನಾವೇನ್ ಪ್ರೋಗ್ರಾಮ್ಸ್ ಮಾಡಿರ್ತೀವಿ ಆ ಪ್ರೋಗ್ರಾಮ್ ಮುಖಾಂತರ CPU ಗೆ ಡೇಟಾನು ಆಗ್ಲಿ ಹಾಗೆ ಇನ್ಸ್ಟ್ರಕ್ಷನ್ಸ್ ಆಗ್ಲಿ ಸಿಗುತ್ತೆ. ಆ ಡೇಟಾ ಮತ್ತೆ ಇನ್ಸ್ಟ್ರಕ್ಷನ್ ಅನ್ನ ಬಳಸ್ಕೊಂಡು CPU ಏನ್ ಮಾಡುತ್ತೆ, process ಮಾಡುತ್ತೆ. So CPU then fetches the programs and data from the memory and perform arithmetic and logic operations. ಅದ್ರ ಜೊತೆಗೆ CPU ಇಷ್ಟಕ್ಕೆ ಸುಮ್ಮನೆ ಇರಲ್ಲ. So it perform arithmetical or logical operations and also some other ಒಂದು ವರ್ಕ್ಸ್ ಕೂಡ ಮಾಡುತ್ತೆ. ಬಟ್ ಅದಕ್ಕೆ ಬೇಕಾಗಿರುವಂತ ಡೇಟಾ ಅಥವಾ ಪ್ರೋಗ್ರಾಮ್ಸ್ ನ ಅದೇನ್ ಮಾಡುತ್ತೆ, ಮೆಮೊರಿಯಿಂದ ಫೆಚ್ ಮಾಡುತ್ತೆ. ಅದಕ್ಕೆ ಬೇಕಾಗಿರುವಂತ ಡೇಟಾ ಆಗ್ಲಿ ಅದಕ್ಕೆ ಬೇಕಾಗಿರುವಂತ ಪ್ರೋಗ್ರಾಮ್ಸ್ ನ ಅದು ಮೆಮೊರಿಯಿಂದ ಫೆಚ್ ಮಾಡೋದಂದ್ರೆ ಆಕ್ಸೆಸ್ ಮಾಡೋದು. ಸೊ ಆಕ್ಸೆಸ್ ಮಾಡಿ ಅರ್ಥಮೆಟಿಕಲ್ ಅಂಡ್ ಲಾಜಿಕಲ್ ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡುತ್ತೆ ಆಸ್ ಪರ್ ದ ಇನ್ಸ್ಟ್ರಕ್ಷನ್ಸ್ ಅಂಡ್ ಸ್ಟೋರ್ ದ ರಿಸಲ್ಟ್ ಬ್ಯಾಕ್ ಟು ದ ಮೆಮೊರಿ. ಅದಕ್ಕೆ ಏನ್ ಇನ್ಸ್ಟ್ರಕ್ಷನ್ ಬಂದಿದೆ, ಇನ್ನು ಅಂದ್ರೆ ಯಾರಾದ್ರೂ ಡ್ಯಾನ್ಸ್ ಮಾಡ್ತಾರಾ, ಡ್ಯಾನ್ಸ್ ಮಾಡಿದ್ರೆ ಯಾರಾದ್ರೂ ಮಲ್ಕೊಂಡ್ರೆ ಯಾರಾದ್ರೂ ಜಂಪ್ ಮಾಡ್ತಾರಾ? ಅಲ್ಲ. ಏನ್ ಇನ್ಸ್ಟ್ರಕ್ಷನ್ ಇದೆಯೋ ಆ ಇನ್ಸ್ಟ್ರಕ್ಷನ್ ತಕ್ಕಂಗೆ ಡೇಟಾನ ಬಳಸ್ಕೊಂಡು ನಮ್ಗೆ ಬೇಕಾಗಿರುವಂತ ರಿಸಲ್ಟ್ ನ ಜನರೇಟ್ ಮಾಡುತ್ತೆ. ಅಂಡ್ ಆಲ್ಸೋ ಇಟ್ ಸ್ಟೋರ್ಸ್ ದಿ ರಿಸಲ್ಟ್ ಬ್ಯಾಕ್ ಟು ಮೆಮೊರಿ. ಯು ಕ್ಯಾನ್ ರಿಮೆಂಬರ್ ದಟ್ ಬ್ಲಾಕ್ ಡಯಾಗ್ರಾಮ್. ಒನ್ಸ್ ರಿಸಲ್ಟ್ ಅನ್ನೋದು ಪ್ರೈಮರಿ ಮೆಮೊರಿಗೆ ಬಂದಾಗ ಅದು ಸೆಕೆಂಡರಿ ಮೆಮೊರಿಗೂ ಹೋಗುತ್ತೆ, ಹಾಗೆ ಔಟ್ಪುಟ್ ಡಿವೈಸ್ ಕಡೆ ಕೂಡ ಬರುತ್ತೆ. ಅದೇ ತರ. ಸೊ ಒನ್ಸ್ ಇನ್ಫಾರ್ಮೇಶನ್ ಇಸ್ ಜನರೇಟೆಡ್, that information will be stored back to memory also. While processing, ಈ process ನಡಿಬೇಕಾದ್ರೆ so CPU stores the data as well as instructions in the local memory called registers. ಇದು ನೆನಪಿರ್ಬೇಕು ನಿಮ್ಗೆ. ಯಾಕೆ ರೆಜಿಸ್ಟರ್ಸ್ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡ್ತವೆ ಈ ಒಂದು ರೆಜಿಸ್ಟರ್ಸ್. CPU ತುಂಬಾ ಹೈ ಸ್ಪೀಡ್ ಅಲ್ಲಿ ಕೆಲಸ ಮಾಡ್ತಾ ಇರತ್ತೆ. ಆ ಹೈ ಸ್ಪೀಡ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಷ್ಟೇ ಫಾಸ್ಟ್ ಆಗಿ ಡೇಟಾ ಕೂಡ ಸಪ್ಲೈ ಆಗ್ಬೇಕು. ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಡೇಟಾ ಆಗಿರ್ಬೋದು, ಇವು ಈ ಒಂದು CPU ಗೆ ಸಪ್ಲೈ ಮಾಡ್ಬೇಕು ಅಂದ್ರೆ ಮೆಮೊರಿ ಅಂದ್ರೆ ಪ್ರೈಮರಿ ಮೆಮೊರಿ ಅಷ್ಟು ಫಾಸ್ಟ್ ಆಗಿ ಸಪ್ಲೈ ಕೊಡಕ್ ಆಗಲ್ಲ. ಹಾಗಾಗಿ CPU ಏನ್ ಮಾಡುತ್ತೆ, ರಿಜಿಸ್ಟರ್ ಒಳಗಡೆ ಅದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಸೊ ರಿಜಿಸ್ಟರ್ಸ್ ಅಂದ್ರೆ ಏನಾಗಾದ್ರೆ ಇಲ್ಲಿ ಕ್ವಶನ್ ಬರುತ್ತೆ. ಸೊ ರಿಜಿಸ್ಟರ್ಸ್ ಆರ್ ದಿ ಪಾರ್ಟ್ ಆಫ್ CPU ಅಂಡ್ ದೇ ಆರ್ ಲಿಮಿಟೆಡ್ ಇನ್ ಸೈಜ್ ಅಂಡ್ ನಂಬರ್. ಸೊ ತುಂಬಾ ಕಡಿಮೆ ರಿಜಿಸ್ಟರ್ಸ್ ಇರುತ್ತೆ, ಹಾಗೆ ಅವುಗಳ ಸ್ಟೋರೇಜ್ ಕೆಪಾಸಿಟಿ ಕೂಡ ತುಂಬಾ ಕಡಿಮೆ ಇರುತ್ತೆ. ಆದ್ರೆ ತುಂಬಾ ಫಾಸ್ಟ್ ಆಗಿ ಡೇಟಾನ CPU ಗೆ ಸಪ್ಲೈ ಮಾಡುತ್ತೆ. ಏನ್ ಮಾಡುತ್ತೆ, ತುಂಬಾ ಫಾಸ್ಟ್ ಆಗಿ ಡೇಟಾ ಆಗಿರ್ಬೋದು, ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, CPU ಗೆ ಫಾಸ್ಟ್ ಆಗಿ ಡೇಟಾನ ಸಪ್ಲೈ ಮಾಡೋ ಕೆಲಸ ಈ ಒಂದು ರಿಜಿಸ್ಟರ್ಸ್ ಮಾಡ್ತಾ ಇರ್ತವೆ ಅಂತ. ಸೊ ಡಿಫ್ರೆಂಟ್ ರಿಜಿಸ್ಟರ್ಸ್ ಆರ್ ಯೂಸ್ಡ್ ಫಾರ್ ಸ್ಟೋರಿಂಗ್ ಡೇಟಾ, ಇನ್ಸ್ಟ್ರಕ್ಷನ್ಸ್ ಅಂಡ್ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್. ಬೇರೆ ಬೇರೆ ರಿಜಿಸ್ಟರ್ಸ್ ನ ಬೇರೆ ಬೇರೆ ಕೆಲಸಕ್ಕೆ
ಒಂದು ಸ್ಟೋರ್ ಮಾಡಕ್ಕೆ, ಒಂದೊಂದು ಇನ್ಸ್ಟ್ರಕ್ಷನ್ ಸ್ಟೋರ್ ಮಾಡಕ್ಕೆ, ಇನ್ನೊಂದು ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ನ ಎತ್ಕೊಳ್ಳಕ್ಕೆ, ಈ ತರ ಒಂದೊಂದು ರಿಜಿಸ್ಟರ್ಸ್ ಕೂಡ ಒಂದೊಂದು ರೀತಿಯ ಕೆಲಸನ ಮಾಡ್ತಾ ಇರ್ತವೆ ಅಂತ ಅಲ್ಲಿ ನಾವು. ಸೊ ಅದರ್ ದ್ಯಾನ್ ರಿಜಿಸ್ಟರ್ಸ್, ಈಗ ರಿಜಿಸ್ಟರ್ಸೇ ಸಿಪಿಯುಗೆ ಎಲ್ಲಾನು ಕೆಲಸ ಮಾಡ್ಕೊಡ್ತಾವ? ನೋ. ಅದರ್ ದ್ಯಾನ್ ರಿಜಿಸ್ಟರ್, ಸಿಪಿ ಹ್ಯಾಸ್ 2 ಮೇನ್ ಕಾಂಪೊನೆಂಟ್ಸ್. ಸೊ ಸಿಪಿಯುಗೆ ಈ ಒಂದು ರಿಜಿಸ್ಟರ್ಸ್ ಅಲ್ಲದೆ ಇನ್ನೂ ಒಂದೆರಡು ಕಾಂಪೊನೆಂಟ್ಸ್ ಇದಾವೆ. ಅದ್ ಯಾವ್ಯಾವ್ದು? ALU ಅಂಡ್ CU, ದಟ್ ಈಸ್ ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್, ಹಾಗೆ ಕಂಟ್ರೋಲ್ ಯೂನಿಟ್ ಅಂತ. ಈ ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್ ಏನ್ ಮಾಡುತ್ತೆ? ಇಟ್ ಪರ್ಫಾರ್ಮ್ಸ್ ಆಲ್ ಅರ್ಥಮೆಟಿಕಲ್ ಅಂಡ್ ಲಾಜಿಕಲ್ ಆಪರೇಷನ್ಸ್ ದಟ್ ನೀಡ್ ಟು ಬಿ ಡನ್ ಆಸ್ ಪರ್ ದಿ ಇನ್ಸ್ಟ್ರಕ್ಷನ್. ಕಂಪ್ಯೂಟರ್ಗೆ ಏನ್ ಮಾಡು ಅಂತ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ, ಆ ಇನ್ಸ್ಟ್ರಕ್ಷನ್ ಆಧಾರದ ಮೇಲೆ ಆ ಇನ್ಸ್ಟ್ರಕ್ಷನ್ ಅಲ್ಲಿರೋ ಅರ್ಥಮೆಟಿಕಲ್ ಅಂಡ್ ಲಾಜಿಕಲ್ ಆಪರೇಷನ್ಸ್ ನ ಅದು ಪರ್ಫಾರ್ಮ್ ಮಾಡುತ್ತೆ. ಇನ್ನ ಕಂಟ್ರೋಲ್ ಯೂನಿಟ್ ಗೆ ಬಂದಾಗ ಇಟ್ ಈಸ್ ಕಂಟ್ರೋಲ್ ಸೀಕ್ವೆನ್ಷಿಯಲ್ ಇನ್ಸ್ಟ್ರಕ್ಷನ್ಸ್ ಎಕ್ಸಿಕ್ಯೂಷನ್. ಸೊ ಏನ್ ಕೆಲಸ ನಡಿಬೇಕು ಕಂಪ್ಯೂಟರ್ ಅಲ್ಲಿ, ಅಥವಾ ಯಾವ ರೀತಿಯಾಗಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಎಕ್ಸಿಕ್ಯೂಟ್ ಆಗ್ಬೇಕು, ಯಾವ ರೀತಿಯಾಗಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಒಂದು ಏನು ಔಟ್ಪುಟ್ ಆಗಿ ಜನರೇಟ್ ಆಗ್ಬೇಕು ಅನ್ನೋದನ್ನ ಈ ಕಂಟ್ರೋಲ್ ಯೂನಿಟ್ ಏನ್ ಮಾಡ್ತಾ ಇರುತ್ತೆ ಅಂದ್ರೆ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಇಟ್ ಈಸ್ ಇಂಟರ್ಪ್ರೇಟ್ ದಿ ಇನ್ಸ್ಟ್ರಕ್ಷನ್ಸ್ ಅಂಡ್ ಗೈಡ್ ಡೇಟಾ ಫ್ಲೋ ಥ್ರೂ ದಿ ಕಂಪ್ಯೂಟರ್ ಮೆಮೊರಿ. ಸೊ ಡೇಟಾ ಯಾವ ತರ ಸಿಪಿಯುಗೆ ಬರಬೇಕು, ಇನ್ಸ್ಟ್ರಕ್ಷನ್ಸ್ ಯಾವ ತರ ಸಿಪಿಯು ಬರಬೇಕು, ಇದೆಲ್ಲವೂ ಕೂಡ ಕಂಟ್ರೋಲ್ ಯೂನಿಟ್ ಮುಖಾಂತರನೇ ಕಂಟ್ರೋಲ್ ಆಗುವಂತದ್ದು. ALU ಅಂಡ್ ಇನ್ಪುಟ್ ಔಟ್ಪುಟ್ ಡಿವೈಸಸ್. ಓಕೆ, ಸೊ ಹಾಗೆ ALU ಆಗಿರ್ಬೋದು, ಇನ್ಪುಟ್ ಔಟ್ಪುಟ್ ಡಿವೈಸಸ್ ಆಗಿರ್ಬೋದು, ಮೆಮೊರಿ ಆಗಿರ್ಬೋದು, ಇವೆಲ್ಲಾ ಡಿವೈಸ್ ಅಥವಾ ಪ್ಲೇಸಸ್ ಮುಖಾಂತರ ಡೇಟಾ ಆಗ್ಲಿ ಇನ್ಸ್ಟ್ರಕ್ಷನ್ಸ್ ಆಗ್ಲಿ ಯಾವ ರೀತಿಯಾಗಿ ಫ್ಲೋ ಆಗ್ಬೇಕು, ಡೈರೆಕ್ಟ್ ಆಗ್ಬೇಕು ಅನ್ನೋದನ್ನ ಕಂಟ್ರೋಲ್ ಯೂನಿಟ್ ಏನ್ ಮಾಡ್ತಾ ಇರುತ್ತೆ, ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್, CP is also popularly known as ಮೈಕ್ರೋ ಪ್ರೊಸೆಸರ್. ನಾನು ಅವಾಗಲೇ ಹೇಳ್ದಂಗೆ CPU ನ ನಾವು ಮೈಕ್ರೋ ಪ್ರೊಸೆಸರ್ ಅಂತ ಕೂಡ ಕರಿತೀವಿ. ವಿ ಆಲ್ಸೋ ನೋನ್ ಆಸ್ ಮೈಕ್ರೋ ಪ್ರೊಸೆಸರ್, ಅಂದ್ರೆ CPU ನ ನಾವು ಮೈಕ್ರೋ ಪ್ರೊಸೆಸರ್ ಅಂತ ಕೂಡ ಕರಿತೀವಿ ಅಂತ. ಇನ್ನ ಇನ್ಪುಟ್ ಡಿವೈಸಸ್ ಗೆ ಬಂದಾಗ, ವಿತೌಟ್ ಇನ್ಪುಟ್ ಕಂಪ್ಯೂಟರ್ ಕೆನಾಟ್ ವರ್ಕ್ ಎನಿಥಿಂಗ್. ಐ ಮೀನ್ ಯಾವ ಕೆಲಸನೂ ಅದು ಕಂಪ್ಯೂಟರ್ ಮಾಡಲ್ಲ, ಹೌದಾ? ಸೊ ನಾವೇನ್ ಮಾಡ್ಬೇಕಾಗತ್ತೆ, ಇನ್ಪುಟ್ ಡಿವೈಸಸ್ಗೆ, ಐ ಮೀನ್ ಇನ್ಪುಟ್ ಡಿವೈಸ್ಗಳ ಮುಖಾಂತರ ಸಿಪಿಯುಗೆ ಡೇಟಾ ಅಥವಾ ಇನ್ಸ್ಟ್ರಕ್ಷನ್ ಅನ್ನ ಕೊಡ್ಬೇಕಾಗತ್ತೆ. ನೀನ್ ಏನ್ ಮಾಡ್ಬೇಕು ಅಂತ ನಾವು ಹೇಳ್ದೇ ಇದ್ರೆ ಕಂಪ್ಯೂಟರ್ ಆ ಕೆಲಸ ಮಾಡಲ್ಲ. ಸೊ ಹಾಗಾಗಿ ವಿ ಹ್ಯಾವ್ ಟು ಪಾಸ್ ಇನ್ಪುಟ್ ಥ್ರೂ ಇನ್ಪುಟ್ ಡಿವೈಸಸ್. ಏನಾಗುತ್ತೆ, ದ ಡಿವೈಸ್ ಥ್ರೂ ವಿಚ್ ಕಂಟ್ರೋಲ್ ಸಿಗ್ನಲ್ಸ್ ಆರ್ ಸೆಂಟ್ ಟು ದಿ ಕಂಪ್ಯೂಟರ್ ಇಸ್ ರನ್ ಆಸ್ ಇನ್ಪುಟ್ ಡಿವೈಸಸ್. ಯಾವ ಒಂದು ಡಿವೈಸ್ಗಳ ಮುಖಾಂತರ ಕಂಟ್ರೋಲ್ ಸಿಗ್ನಲ್ಸ್, ಇನ್ಪುಟ್ ಸಿಗ್ನಲ್ಸ್, ಡೇಟಾ, ಇನ್ಸ್ಟ್ರಕ್ಷನ್ ಎಲ್ಲವೂ ಕೂಡ ಮೂವ್ ಆಗುತ್ತೋ ಅಥವಾ ಹೋಗುತ್ತೋ, ಸೆಂಡ್ ಆಗುತ್ತೋ, ಅದನ್ನೇ ನಾವು ಇನ್ಪುಟ್ ಡಿವೈಸಸ್ ಅಂತ ಇನ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಈ ಡಿವೈಸಸ್ ಏನ್ ಮಾಡುತ್ತೆ ಸರ್? ಏನ್ ಮಾಡುತ್ತೆ? ದೀಸ್ ಡಿವೈಸ್ ಕನ್ವರ್ಟ್ಸ್ ಇನ್ಪುಟ್ ಡೇಟಾ ಇಂಟು ಡಿಜಿಟಲ್ ಫಾರ್ಮ್ ದಟ್ ಈಸ್ ಅಕ್ಸೆಪ್ಟಬಲ್ ಬೈ ದಿ ಕಂಪ್ಯೂಟರ್ ಸಿಸ್ಟಮ್. ಯಾಕಂದ್ರೆ ನಾನು ಡೈರೆಕ್ಟ್ ಆಗಿ ಹೇಳಿದ್ರೆ ಕಂಪ್ಯೂಟರ್ ಸಿಸ್ಟಮ್ಗೆ ಅರ್ಥ ಆಗಲ್ಲ, ಅಥವಾ ನೀವು ಯಾವ ರೀತಿ ಟೈಪ್ ಮಾಡ್ತೀರಾ ಅಕ್ಷರ ಅದೇ ತರನೇ ಹೋದ್ರೆ ಕಂಪ್ಯೂಟರ್ಗೆ ಅರ್ಥ ಆಗಲ್ಲ. ಅದು ಡಿಜಿಟಲ್ ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ. ಸೊ ಡಿವೈಸ್ ಕನ್ವರ್ಟ್ ಇನ್ಪುಟ್ ಡೇಟಾ ಇಂಟು ಡಿಜಿಟಲ್ ಫಾರ್ಮ್. ಸೊ ಡಿಜಿಟಲ್ ಫಾರ್ಮ್ಗೆ ಅದು ಕನ್ವರ್ಟ್ ಆಗುತ್ತೆ ಅಂತ. So then acceptable by the computer. Some examples of input devices include keyboard, mouse, scanner, touch screen, etc. So ಈ example ನೀವು last picture ಅಲ್ಲಿ ನೋಡಿದ್ರಿ. You can see that again. See, keyboard, mouse, scanner, ಹಾಗೆ touch screen. These are the examples for input devices. So input devices ಏನಾಗಿದೆ, they are the specially designed braille keyboards are also available to visually impaired for entering data into the computer. So ಕಣ್ಣು ಕಾಣದೇ ಇರುವಂತ ಜನ ಇರ್ತಾರಲ್ವಾ, ಅವರು ಕೂಡ ಕಂಪ್ಯೂಟರ್ ಜೊತೆಗೆ ಕೆಲಸ ಮಾಡ್ಬೇಕು ಅಂದ್ರೆ ಏನ್ ಮಾಡೋದು ಅಂದ್ರೆ, ಸೊ ಅವ್ರಿಗೆ ಸ್ಪೆಷಲ್ ಆಗಿ ಡಿಸೈನ್ ಮಾಡಿರುವಂತ ಒಂದಷ್ಟು ಇನ್ಪುಟ್ ಡಿವೈಸಸ್ ಅಥವಾ ಕೀಬೋರ್ಡ್ಸ್ ಕೂಡ ನಾವು ಇವತ್ತಿನ ದಿನ ನೋಡ್ಬೋದು. ಅದಲ್ಲದೆ ಇದ್ರ ಜೊತೆಗೆ ವಿ ಕ್ಯಾನ್ ಎಂಟರ್ ಡೇಟಾ ಥ್ರೂ ವಾಯ್ಸ್. ನಮ್ಮ ವಾಯ್ಸ್ ಮುಖಾಂತರ ಕೂಡ ಡೈರೆಕ್ಟ್ ಆಗಿ ನಾವು ಡೇಟಾನ ಎಂಟ್ರಿ ಮಾಡಬಹುದು. ಎಕ್ಸಾಂಪಲ್ ಗೂಗಲ್ ವಾಯ್ಸ್, ಸರ್ಚ್ ಇಂಜಿನ್ ಅಲ್ಲಿ ನಾವು ಗೂಗಲ್ ವಾಯ್ಸ್ ಏನಿದೆ ಅದನ್ನ ಬಳಸ್ಕೊಂಡು ಯು ಕ್ಯಾನ್ ಸರ್ಚ್ ದಿ ಕಂಟೆಂಟ್ ಇನ್ ದಿ ಇಂಟರ್ನೆಟ್. ಸೊ ಡೇಟಾ ಎಂಟರ್ಡ್ ಥ್ರೂ ಇನ್ಪುಟ್ ಡಿವೈಸಸ್ ಟೆಂಪರಲಿ ಸ್ಟೋರ್ಡ್ ಇನ್ ಮೈನ್ ಮೆಮೊರಿ ಆಫ್ ದಿ ಕಂಪ್ಯೂಟರ್ ಸಿಸ್ಟಮ್ ಫಾರ್ ಪರ್ಮನೆಂಟ್ ಸ್ಟೋರೇಜ್, ಫ್ಯೂಚರ್ ಯೂಸ್. ಡೇಟಾ ಆಸ್ ವೆಲ್ ಆಸ್ ಇನ್ಸ್ಟ್ರಕ್ಷನ್ಸ್ ಆರ್ ಸ್ಟೋರ್ಡ್ ಪರ್ಮನೆಂಟ್ಲಿ. ಇಲ್ಲೇನಾಗುತ್ತೆ, ನಾವು ಕೊಟ್ಟಂತ ಡೇಟಾ ಆಗಿರ್ಬೋದು ಅವೆಲ್ಲವೂ ಕೂಡ ಇನ್ಪುಟ್ ಡಿವೈಸ್ ಮುಖಾಂತರ ಹೋಗಿದ್ದು ಟೆಂಪರರಿ ಆಗಿ ಮೈನ್ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ, ದಟ್ ಈಸ್ ರ್ಯಾಮ್ ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. So for permanent storage and future use, the data as well as instructions are stored permanently. In case ನಮ್ ಡೇಟಾ ಅಥವಾ ಡೇಟಾ ಅಥವಾ ಇನ್ಸ್ಟ್ರಕ್ಷನ್ಸ್ ಪರ್ಮನೆಂಟ್ ಆಗಿ ಸ್ಟೋರ್ ಆಗ್ಬೇಕು ಅಂದಾಗ ಅದನ್ನ ನಾವು ಪರ್ಮನೆಂಟ್ಲಿ ಸ್ಟೋರ್ ಅಥವಾ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ಗಳಲ್ಲಿ
ಸ್ಟೋರ್ ಮಾಡ್ತೀವಿ ಅಂತ. ಇನ್ ಅಡಿಷನಲಿ ಸ್ಟೋರೇಜ್ ಲೊಕೇಶನ್ಸ್ ಕಾಲ್ಡ್ ಸೆಕೆಂಡರಿ ಮೆಮೊರಿ. ಸೊ ಸೆಕೆಂಡರಿ ಮೆಮೊರಿಯಲ್ಲಿ ನಮ್ಮ ಡೇಟಾ ಏನಾಗುತ್ತೆ, ಸ್ಟೋರ್ ಆಗತ್ತೆ ಅಂತ. ಓಕೆ, ಸೊ ಇಷ್ಟು ಇನ್ಪುಟ್ ಡಿವೈಸಸ್ ಅನ್ನೋದು ಯಾವ ತರ ಕೆಲಸ ಮಾಡ್ತವೆ ಮತ್ತೆ ಅವುಗಳಿಗೆ ಸಂಬಂಧಪಟ್ಟಂತ ಒಂದಷ್ಟು ಎಕ್ಸಾಂಪಲ್ಸ್ ಏನು ಅಂತ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದಷ್ಟು ಔಟ್ಪುಟ್ ಡಿವೈಸಸ್. ಎಕ್ಸಾಂಪಲ್ ಡಿಸ್ಪ್ಲೇ ಮಾನಿಟರ್, ಸ್ಪೀಕರ್, ಪ್ರಿಂಟರ್, 3D ಪ್ರಿಂಟರ್, ಪ್ರೊಜೆಕ್ಟರ್. ಪ್ರೊಜೆಕ್ಟರ್ಸ್ ಕೂಡ ಎಕ್ಸಾಂಪಲ್ಸ್ ಫಾರ್ ಔಟ್ಪುಟ್ ಡಿವೈಸ್. ಇನ್ನು ಔಟ್ಪುಟ್ ಡಿವೈಸಸ್ ಅಂದ್ರೆ ಏನ್ ಸರ್, ಏನ್ ಮಾಡ್ತವೆ ಇವು? ದ ಡಿವೈಸ್ ವಿಚ್ ರಿಸೀವ್ಸ್ ಡೇಟಾ ಫ್ರಮ್ ದಿ ಕಂಪ್ಯೂಟರ್ ಸಿಸ್ಟಮ್ ಫಾರ್ ಡಿಸ್ಪ್ಲೇ. CPU ಏನ್ ಮಾಡುತ್ತೆ, ನಿಮ್ಗೆ ಇನ್ಪುಟ್ ತಗೊಂಡು ಪ್ರಾಸೆಸ್ ಮಾಡ್ಬಿಟ್ಟು ಔಟ್ಪುಟ್ ಅಥವಾ ಇನ್ಫಾರ್ಮೇಶನ್ ಅನ್ನ ಜನರೇಟ್ ಮಾಡ್ಕೊಡುತ್ತೆ. ಬಟ್ ಅದನ್ನ ನೋಡ್ಬೇಕಲ್ವಾ ನಾವು. ಸೊ ಈ ಡೇಟಾ ಏನಿದೆ, ಇನ್ಫಾರ್ಮೇಶನ್ ಏನಿದೆ, ಅದನ್ನ ಈ ಔಟ್ಪುಟ್ ಡಿವೈಸ್ಗಳು ರಿಸೀವ್ ಮಾಡ್ಕೊಂಡು ಮೆಮೊರಿಯಿಂದ ಅದನ್ನ ಡಿಸ್ಪ್ಲೇ ಮಾಡುತ್ತೆ ಅಥವಾ ಫಿಸಿಕಲ್ ಆಗಿ ಅದನ್ನ ಜನರೇಟ್ ಮಾಡ್ಕೊಡುತ್ತೆ, ಅಂದ್ರೆ ಪ್ರಿಂಟರ್ಸ್ ಮುಖಾಂತರ ಪ್ರಿಂಟ್ ಮಾಡ್ಕೊಡುತ್ತೆ ಅಂತ. ಇಸ್ ಕಾಲ್ಡ್ ಔಟ್ಪುಟ್ ಡಿವೈಸ್. ಇಟ್ ಕನ್ವರ್ಟ್ಸ್ ಡಿಜಿಟಲ್ ಇನ್ಫಾರ್ಮೇಶನ್ ಇಂಟು ಹ್ಯೂಮನ್ ಅಂಡರ್ಸ್ಟ್ಯಾಂಡಬಲ್ ಫಾರ್ಮ್ಯಾಟ್. ಡಿಜಿಟಲ್ ಇನ್ಫಾರ್ಮೇಶನ್ ಅಂದ್ರೆ, ಟು ಬಿ ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ, ಝೀರೋಸ್ ಅಂಡ್ ಒನ್ಸ್ ನೇ ನಾವು ಡಿಜಿಟಲ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ. ಅಥವಾ ಸ್ಕ್ರೀನ್ ಮೇಲೆ ಏನ್ ಕಾಣಿಸ್ತಾ ಇರುತ್ತೆ, ದಟ್ ಇಸ್ ಕಾಲ್ಡ್ ಡಿಜಿಟಲ್ ಇನ್ಫಾರ್ಮೇಶನ್. ಮಾನಿಟರ್ ಮೇಲೆ ಏನ್ ಕಾಣಿಸ್ತಾ ಇರುತ್ತೋ ದಟ್ ಈಸ್ ಡಿಜಿಟಲ್ ಇನ್ಫಾರ್ಮೇಶನ್. ಸೊ ಕಂಪ್ಯೂಟರ್ಗೆ ಅರ್ಥ ಆಗುವಂತ ಭಾಷೆಯಿಂದ ಹಿಡಿದು ಹ್ಯೂಮನ್ಗೆ ಅರ್ಥ ಆಗುವಂತ ಭಾಷೆಗೆ, ಕೇಳಿಸ್ತಾ ಇಲ್ಲ. ಕಂಪ್ಯೂಟರ್ಗೆ ಅರ್ಥ ಆಗುವಂತ ಭಾಷೆಯಿಂದ ಹಿಡಿದು ಯೂಸರ್ಗೆ, ಐ ಮೀನ್ ಹ್ಯೂಮನ್ಗೆ ಅರ್ಥ ಆಗುವಂತ ಭಾಷೆಗೆ ಕನ್ವರ್ಟ್ ಮಾಡುವಂತ ಕೆಲಸ ಈ ಒಂದು ಔಟ್ಪುಟ್ ಡಿವೈಸಸ್ ಮಾಡುತ್ತೆ. ಕೇಳಿಸ್ತಾ ಇದೆಯಾ? ಎಸ್ ಸರ್. ಓಕೆ, ಸೊ ಔಟ್ಪುಟ್ ಡಿವೈಸಸ್ಗೆ ಈ ಒಂದು ಕೆಲಸ ಏನಂದ್ರೆ, ಏನು ಇನ್ಫಾರ್ಮೇಶನ್ ಜನರೇಟ್ ಆಗುತ್ತೆ CPU ಅಲ್ಲಿ ಅದನ್ನ ಯೂಸರ್ಗೆ ಡಿಸ್ಪ್ಲೇ ಮಾಡಬೇಕು. ಯೂಸರ್ಗೆ ಡಿಸ್ಪ್ಲೇ ಮಾಡ್ಬೇಕಂದ್ರೆ ಕಂಪ್ಯೂಟರ್ಗೆ ಯಾವ ಭಾಷೆ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲಿ ಡಿಸ್ಪ್ಲೇ ಮಾಡಿದ್ರೆ ಯೂಸರ್ಗೆ ಅರ್ಥ ಆಗಲ್ಲ. ಸೊ ಯೂಸರ್ ಅರ್ಥ ಆಗ್ಬೇಕು ಅಂದಾಗ ಡಿಜಿಟಲ್ ಇನ್ಫಾರ್ಮೇಶನ್ ಅನ್ನ ಹ್ಯೂಮನ್ ಅಂಡರ್ಸ್ಟ್ಯಾಂಡಬಲ್ ಫಾರ್ಮ್ ಗೆ ಡಿಸ್ಪ್ಲೇ ಮಾಡುತ್ತೆ. ಎಕ್ಸಾಂಪಲ್ಸ್ ಬಂದ್ರೆ ಮಾನಿಟರ್, ಪ್ರೊಜೆಕ್ಟರ್, ಹೆಡ್ಫೋನ್, ಸ್ಪೀಕರ್, ಪ್ರಿಂಟರ್, ಇವೆಲ್ಲವನ್ನೂ ಕೂಡ ನಾವು ಸ್ಪೀಕರ್, ಪ್ರಿಂಟರ್, ಪ್ರೊಜೆಕ್ಟರ್ ಇವೆಲ್ಲವನ್ನೂ ಕೂಡ ನಾವು ಔಟ್ಪುಟ್ ಡಿವೈಸಸ್ಗೆ ಎಕ್ಸಾಂಪಲ್ ಆಗಿ ಹೇಳ್ತೀವಿ. ಸೊ ಇಷ್ಟು ನಾವು ನೋಡುವಂತ ಸೆಕೆಂಡರಿ, ಐ ಮೀನ್ ಔಟ್ಪುಟ್ ಡಿವೈಸಸ್. ಎಕ್ಸಾಂಪಲ್ ಬಂದಾಗ ಈಗ ಪ್ರಿಂಟರ್ ಆಗಿರ್ಬೋದು, ಮಾನಿಟರ್ ಆಗಿರ್ಬೋದು, ದೇರ್ ಆರ್ ಡಿಫ್ರೆಂಟ್ ಮಾನಿಟರ್ಸ್, ದೇರ್ ಆರ್ ಡಿಫ್ರೆಂಟ್ printers. So nowadays there is different types of printers like 3D printers ಇದೆ, ಮತ್ತೆ ಬಿಲ್ಡ್ ಫಿಸಿಕಲ್ ರೆಪ್ಲಿಕ್ ಆಫ್ ದ ಡಿಜಿಟಲ್ 3D printers ನೋಡ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ನಾವು ಇವತ್ತಿನ ದಿನ ಪ್ರೋಟೋಟೈಪ್ಸ್ ಆಗಿರ್ಬೋದು, ಅಂದ್ರೆ ಮಾಡೆಲ್ಸ್ ಆಗಿರ್ಬೋದು, ಇದನ್ನೆಲ್ಲ ಪೇಪರ್ಸ್ ಮೇಲೆ ನಾವು ಪ್ರಿಂಟ್ ಮಾಡ್ಬೋದು. ಇದು ಬೇಸಿಕ್ ಅಬೌಟ್ ಇನ್ಪುಟ್ ಔಟ್ಪುಟ್ ಡಿವೈಸಸ್. ಈಗ ಆಕ್ಚುಲಿ ಲಾಗೌಟ್ ಆಗುತ್ತೆ, ಮತ್ತೆ ನೀವು ಲಾಗಿನ್ ಆಗ್ತೀರಾ. ಸೊ ಲಾಗಿನ್ ಆದ್ಮೇಲೆ ಮತ್ತೆ ನಾವು ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಅಂದ್ರೆ ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್ ಇಂದ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಎಸ್ ಸರ್. ಸರ್ ಎಸ್, ಲಾಗೌಟ್ ಆಗುತ್ತೆ. ಜಸ್ಟ್ ಲಾಗಿನ್ ಆಗಿ ಮತ್ತೆ ನೀವು ಇಲ್ಲಿಂದ ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್ ಇಂದ ಕಂಟಿನ್ಯೂ ಮಾಡೋಣ.